ವೀಕ್ಷಕರೇ ನಮಸ್ಕಾರ. ಎಷ್ಟೊಂದು ಜನ ಎಲ್ಲ ಥರ ಹೆಲ್ತಿಯಾಗಿ ತಿಂತಾ ಇರ್ತಾರೆ. ಬ್ರೌನ್ ರೈಸೇ ಬೇಕು, ರಾಗಿ ಬೇಕು, ಮಿಲ್ಲೆಟ್ಸು, ಸಾಲಡ್ಸು, ಪ್ರೋಟೀನ್ ಅಂತ. ಈ ಒಂದು ಆರೋಗ್ಯಕರವಾಗಿರೋ ಫುಡ್ಡೇ ಕೆಲವೊಂದು ಟೈಮು ಅನ್ಹೆಲ್ತಿ ಆಗಿಬಿಡುತ್ತೆ ಯಾವುದು ರಾಂಗ್ ಟೈಮಲ್ಲಿ ತಿಂದಾಗ. ಎಷ್ಟೊಂದು ಜನಕ್ಕೆ ಈ ಆಮ್ಲೀಯತೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉಬ್ಬರ, ಮಲಬದ್ಧತೆ, ಫ್ಯಾಟಿ ಲಿವರು, ವೆಯ್ಟು ಇಂಥವೆಲ್ಲ ಸಮಸ್ಯೆಗಳು ಯಾವ ಟೈಮಲ್ಲಿ ತಿಂತಾ ಇರ್ತಾರೆ ಫುಡ್ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ವಿಡಿಯೋಲಿ ನಾನು ಎಕ್ಸಾಕ್ಟು ಏನು ಮಿಸ್ಟೇಕ್ಸ್ ನಮ್ಮ ಜನ ಮಾಡ್ತಾರೆ, ಯಾವ ಟೈಮಿಗೆ ಅವರು ಆಹಾರ ತಿನ್ನಬೇಕು, ಯಾವ ಟೈಮಿಗೆ ತಿನ್ನಬಾರ್ದು ಅಂತ ಹೇಳ್ತೀನಿ. ನಾವು ಆಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಈಗ ಪ್ರತಿದಿನ ನೋಡ್ತಾ ಇರ್ತೀವಿ, ಸುಮಾರು ಜನ ಈ ಒಂದು ಕಾಮನ್ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಅವರ ಒಂದು ಶರೀರದ ಒಂದು ನ್ಯಾಚುರಲ್ ಡೈಜೆಸ್ಟಿವ್ ಕ್ಲಾಕ್ ಅಂತ ಇರುತ್ತಲ್ಲ, ಅದಕ್ಕೆ ಅಗೇನ್ಸ್ಟ್ ಉಲ್ಟಾ ತಿಂತಾ ಇರ್ತಾರೆ. ಲೇಟಾಗಿ ತಿಂಡಿ ತಿನ್ನೋದು, ಕೆಲವೊಂದು ಟೈಮು ಊಟನ ಸ್ಕಿಪ್ ಮಾಡೋದು, ತುಂಬ ರಾತ್ರಿ ಲೇಟಾಗಿ ಊಟ ಮಾಡೋದು, ದಿನ ಪೂರ್ತಿ ಏನೋ ಒಂದು ಸ್ನ್ಯಾಕ್ ತಿಂತಾ ಇರೋದು, ಆಮೇಲೆ ಅಸಿಡಿಟಿ ಯಾಕಾಗಿದೆ, ನನಗೆ ಗ್ಯಾಸ್ಟ್ರಿಕ್ ಯಾಕಾಗಿದೆ, ತೂಕ ಯಾಕೆ ಕಡಿಮೆ ಆಗ್ತಾ ಇಲ್ಲ, ಹೊಟ್ಟೆ ಯಾಕೆ ಉಬ್ಬರ ಆಗ್ತಾ ಇದೆ, ಇವೆಲ್ಲ ಹೇಳ್ತಾ ಇರ್ತಾರೆ. ಈ ವಿಡಿಯೋಲಿ ಕೊನೆಯದಾಗಿ ನಾನು ಹೇಳ್ತೀನಿ, ಒಂದು ಮೀಲ್ ಟೈಮಿಂಗ್ ಒಂದು ಮಿಸ್ಟೇಕ್ ಯಾಕೆ ಜನ ಮಾಡ್ತಾರೆ, ಯಾವುದು ಅವರ ಸೈಲೆಂಟ್ ಆಗಿ ಅವರ ಲಿವರು, ಅವರ ಮೆಟಬಾಲಿಸಮ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅಂತ. ಈಗ ನಮ್ಮ ಗಟ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದಕ್ಕೆ ಒಂದು ಗಡಿಯಾರ ಥರ ಇದೆ, ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತೀವಿ. ನಮ್ಮ ಜಠರ, ಕರಳು, ಲಿವರು, ಪ್ಯಾಂಕ್ರೇಸ್ ಇವೆಲ್ಲ ಆ ಒಂದು ಸ್ಕೆಡ್ಯೂಲ್ ಥರ ಕೆಲಸ ಮಾಡ್ತಾ ಇರುತ್ತೆ. ಡೈಜೆಷನ್ ಅನ್ನೋದು ಈಗ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಸ್ಟ್ರಾಂಗೆಸ್ಟ್ ಇರುತ್ತೆ, ಸಂಜೆ ಆಗ್ತಾ ಇದ್ದಂಗೆ, ರಾತ್ರಿ ಆಗ್ತಾ ಇದ್ದಂಗೆ ಸ್ಲೋ ಆಗ್ತಾ ಹೋಗುತ್ತೆ. ಈಗ ತುಂಬ ಲೇಟಾಗಿ ಏನಾಗುತ್ತೆ, ನೈಟಲ್ಲಿ ನಮ್ಮ ಶರೀರನೇ ಒಂಥರ ಡೈಜೆಷನ್ ಮೋಡಿಂದ ಅದು ರಿಪೇರ್ ಆ್ಯಂಡ್ ರೆಸ್ಟ್, ಒಂಥರ ರೆಸ್ಟಿಂಗ್ ಮೋಡ್ ಹೋಗ್ತಾ ಇರುತ್ತೆ ನೆಕ್ಸ್ಟ್ ದಿನಕ್ಕೆ ಪ್ರಿಪೇರ್ ಆಗಲಿಕ್ಕೆ. ಅಂಥ ಟೈಮಲ್ಲಿ ಹೆವಿಯಾಗಿ ರಾತ್ರಿ ಹೊತ್ತು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಂಥರ ಎಕ್ಸ್ಟ್ರಾ ಕೆಲಸ ಓವರ್ ಟೈಮ್ ನಿಮ್ಮ ಕೈಲಿ ಮಾಡಿಸ್ತಾ ಇದ್ರೆ ನಿಮಗೆ ಸುಸ್ತಾಗುತ್ತಲ್ಲ, ಅದೇ ಥರ ಅದಕ್ಕೆ. ಸೊ ಯಾವ ಟೈಮಿಗೆ ತಿಂಡಿ ತಿನ್ನಬೇಕು? ಈಗ ತಿಂಡಿ ಅನ್ನೋದು ಎದ್ದ ಒಂದು 1.5 to 2 hours ಅಲ್ಲಿ ತಿಂಡಿ ಮುಗಿಸ್ಬಿಡ್ಬೇಕು. ಈಗ 6 ಗಂಟೆಗೆ ಎದ್ದೊಳ್ತಾ ಇದ್ದಾರೆ ಅಂತ ಉದಾಹರಣೆಗೆ ತಗೊಳ್ಳಿ. ಅವರು ಎದ್ದ ತಕ್ಷಣ ಏನು ಮಾಡಬೇಕು, ಫಸ್ಟು 1-2 ಗ್ಲಾಸ್ ನೀರು ಕುಡಿಬೇಕು. ಅದು ಬಿಸಿ ನೀರು ಕುಡಿತಿರೋ, ನಾರ್ಮಲ್ ವಾಟರ್ ಕುಡಿತಿರೋ ನಿಮ್ಮ ಇಷ್ಟ ಅದು. ಬಟ್ ಫಸ್ಟ್ ಮಾರ್ನಿಂಗ್ ಡ್ರಿಂಕು ಕಾಫಿ ಅಲ್ಲ, ಖಾಲಿ ಹೊಟ್ಟೆಯಲ್ಲಿ ಟೀ ಅಲ್ಲ, ಪ್ರೋಟೀನ್ ಶೇಕ್ಸ್ ಇಂಥವಲ್ಲ, ಪ್ಲೇನ್ ವಾಟರ್. ಸೊ ನೀರು ಒಂದು 2 ಗ್ಲಾಸ್, ದೊಡ್ಡ ಗ್ಲಾಸ್ ಅಷ್ಟು ನೀರು ಕುಡಿರಿ. ಯಾಕಂದರೆ ಶರೀರದಲ್ಲಿ ನೀರಿನ ಅಂಶ ಹೋಗಿರುತ್ತೆ ರಾತ್ರಿ ಹೊತ್ತು. ಹಾಗಾಗಿ ಫಸ್ಟ್ ಅದನ್ನ ತೊಗೊಂಡು ಫ್ರೆಶ್ ಅಪ್ ಆಗಿ ನೀವು ಸ್ವಲ್ಪ ಎಕ್ಸಸೈಸು, ಏನೋ ಒಂದು ವರ್ಕೌಟು, ಯೋಗಾನೋ, ಎಕ್ಸಸೈಸ್, ಒಂದು ವಾಕಿಂಗು ಏನೋ ಒಂದು ಮಾಡಿ. ತಿಂಡಿ 6 ಗಂಟೆಗೆ ಎದ್ದಿರೋರು 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಸಿರ್ಬೇಕು. 11 ಗಂಟೆಗೆ ತಿನ್ನೋದು ಅಥವಾ ಕಾಫಿ ಟೀ ತಿಂದ್ಬಿಟ್ಟು ಬನ್ನು, ಬಿಸ್ಕೆಟ್ ಇಂಥವಲ್ಲ. ಒಳ್ಳೆ ಬ್ರೇಕ್ಫಾಸ್ಟು ಟೈಮಿಗೆ ತೊಗೊಂಡಾಗ ಏನಾಗುತ್ತೆ, ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನೋದು ಒಂಥರ ಸ್ಟೆಬಿಲೈಸ್ ಆಗುತ್ತೆ. ನಮ್ಮ ಕಾನ್ಸಂಟ್ರೇಷನ್ನು, ನಮ್ಮ ಯಾವುದೋ ಒಂದು ಕೆಲಸದ ಮೇಲೆ ಫೋಕಸ್ ಮಾಡಬೇಕು, ಶಕ್ತಿ, ಇವೆಲ್ಲ ಒಂಥರ ಇಂಪ್ರೂವ್ ಆಗುತ್ತೆ. ಈ ಓವರ್ ಈಟ್ ಮಾಡೋದು ಅದನ್ನು ಕಡಿಮೆ ಮಾಡುತ್ತೆ. ಎಷ್ಟೊಂದು ದಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನನೇ ತುಂಬ ಹೆವಿಯಾಗಿ ತಿಂತಾರೆ. ಅವಾಗ ಏನಾಗುತ್ತೆ, ಹೊಟ್ಟೆ ಎಲ್ಲ ಒಂಥರ ಭಾರ, ಹೊಟ್ಟೆಯಲ್ಲೆಲ್ಲ ಒಂಥರ ಉಬ್ಬರ, ದಿನ ಪೂರ್ತಿ ಒಂಥರ ಏನೋ ಒಂಥರ ಅಜೀರ್ಣ ಥರ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಒಳ್ಳೆ ಬ್ರೇಕ್ಫಾಸ್ಟಿಂದ ಕರಳಿನ ಮೂಮೆಂಟು, ಮಲಬದ್ಧತೆನೂ ಇಂಪ್ರೂವ್ ಮಾಡ್ಕೊಬೋದು. ಸೊ ನಮ್ಮ ಬ್ರೇಕ್ಫಾಸ್ಟು ಏನು ತಿನ್ನಬೇಕು ಅಂದರೆ, ಯಾವುದು ನಿಮ್ಮ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಿರ್ತಾರಲ್ಲ, ಎಣ್ಣೆ ಜಿಡ್ಡಿನ ಪದಾರ್ಥ ಇರಬಾರ್ದು, ಶುಗರ್ ಇರಬಾರ್ದು ಬೆಳಗ್ಗೆ. ಈಗ ಇಡ್ಲಿ ಇರ್ಬೋದು, ದೋಸೆ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಅಥವಾ ಮೊಟ್ಟೆ, ಓಟ್ಸು. ಸೊ ಈ ಥರದ್ದೆಲ್ಲ ನೀವು ಯಾವುದು ಜಾಸ್ತಿ ಆಯಿಲು, ಜಾಸ್ತಿ ತುಪ್ಪನೂ ಹಾಕ್ತೇನೆ ಬೆಳಿಗ್ಗೆ ಟೈಮ್ ತೊಗೊಬೇಕು. ಈ ಪೂರಿ, ಆಮೇಲೆ ಬಟೂರಾಸು, ಈ ಉದ್ದಿನ ವಡೆ, ಕೇಸರಿ ಬಾತು, ಸಮೋಸಾಸು ಇಂಥವೆಲ್ಲ ಬೆಳಿಗ್ಗೆ. ಆಮೇಲೆ ಎಲ್ಲ ಥರದ್ದು ಬ್ರೆಡ್ ರೋಲ್ಸು, ಹಲವಾರು ಈ ಸೂಪರ್ ಮಾರ್ಕೆಟಲ್ಲಿ ಸಿಗೋ ಸೀರಿಯಲ್ಸ್ ಎಲ್ಲ ವಿಪರೀತ ಶುಗರ್ ಇರುತ್ತೆ. ಇಂಥವು ಆದಷ್ಟು ಅವಾಯ್ಡ್ ಮಾಡಿ. ಈಗ 8 ಗಂಟೆಗೆ ತಿಂಡಿ ತಿಂದಿದ್ದೀರ ಅಂದರೆ ಬೆಸ್ಟ್ ಟೈಮು ಊಟ. ಲಂಚ್ ಯಾವ ಟೈಮ್ ಮಾಡಬೇಕು, ಅರೌಂಡ್ 1 ಗಂಟೆಗೆಲ್ಲ ಲಂಚು. ಸೊ ಲಂಚಲ್ಲಿ ಈಗ ಈ ಒಂದು ನಮ್ಮ ಬಿಗ್ಗೆಸ್ಟ್ ಮೀಲ್ ಆಫ್ ದ ಡೇ ಥರ ಇರಬೇಕು. ಅದು ಸ್ವಲ್ಪ, ಯಾಕಂದರೆ ನಮ್ಮ ಡೈಜೆಷನ್ನು, ಇನ್ಸುಲಿನ್ ಸೆನ್ಸಿಟಿವಿಟಿ ಸ್ಟ್ರಾಂಗೆಸ್ಟ್ ಇರುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ. ಹಾಗಾಗಿ ಸ್ವಲ್ಪ ಹೆವಿಯಾಗಿ ಲಂಚ್ ತೊಗೊಬೋದು. ಎಷ್ಟೊಂದು ಜನ ಉಲ್ಟಾ ಮಾಡ್ತಾ ಇರ್ತಾರೆ, ಲಂಚು ಕಡಿಮೆ ತೊಗೊಂಡು ರಾತ್ರಿ ಹೊತ್ತು ಹೆವಿ ತಿಂತಾ ಇರ್ತಾರೆ. ಈಗ ಮಧ್ಯಾಹ್ನ ಊಟಕ್ಕೆ ಒಳ್ಳೆ ಥರ ಪ್ರೋಟೀನ್ ಇರಬೇಕು, ಗುಡ್ ಅಮೌಂಟ್ ಆಫ್ ಸಾಲಡ್ಸು, ವೆಜಿಟೇಬಲ್ಸು, ತರಕಾರಿ ಎಲ್ಲ ಚೆನ್ನಾಗಿರಬೇಕು, ಪಲ್ಯಗಳು. ಅದು ರೈಸ್ ತಿಂತಿರೋ, ರೊಟ್ಟಿ ತಿಂತಿರೋ, ಚಪಾತಿ ತಿಂತಿರೋ, ಮುದ್ದೆ ತಿಂತಿರೋ, ಅದು ನಿಮ್ಮಿಷ್ಟ. ಅದ್ರ ಜೊತೆಗೆ ಪ್ರೋಟೀನ್ ಬೇಕಂದರೆ ಸ್ವಲ್ಪ ಚಿಕನ್ನು, ಫಿಶ್ಶು, ಕುಕ್ಡು ಅಥವಾ ಗ್ರಿಲ್ ಮಾಡಿರೋದು, ಅಥವಾ ನೀವು ಮೊಟ್ಟೆ, ಈ ಥರದ್ದೆಲ್ಲ ತೊಗೊಬೋದು. ಸೊ ಶರೀರ ಮಧ್ಯಾಹ್ನದ ಟೈಮು ಕ್ಯಾಲರೀಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಸೊ ದೊಡ್ಡ ಮೀಲ್ ತೊಗೊಂಡ್ರು ಡೈಜೆಸ್ಟ್ ಮಾಡ್ಕೊಳ್ಳೋ ಎಬಿಲಿಟಿ ಇರುತ್ತೆ. ಈ ಮಿಸ್ಟೇಕ್ ಆಗುತ್ತೆ ಅಂದರೆ ಲೇಟಾಗಿ ತಿಂತಾ ಇರ್ತಾರಲ್ಲ, ಎಸ್ಪೆಷಲಿ ನಗರಗಳಲ್ಲಿ ಕೆಲವರು 9 ಗಂಟೆ ಆದಮೇಲೆ 10-11 ಗಂಟೆ, ಕೆಲವರು ಈವನ್ ಮಧ್ಯರಾತ್ರಿ ತಿಂತಾ ಇರ್ತಾರೆ. ಅವಾಗ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಒಂದು ಸ್ಲೋ ಡೌನ್ ಆಗ್ತಾ ಇರುತ್ತೆ, ಮೆಟಬಾಲಿಸಮ್ ಸ್ಲೋ ಇರುತ್ತೆ, ಶರೀರ ಒಂಥರ ರೆಸ್ಟು, ಅದಕ್ಕೆ ನಿದ್ದೆಗಂತ ಪ್ರಿಪೇರ್ ಆಗ್ತಾ ಇದ್ದ ಟೈಮಲ್ಲಿ ಅದು ರಿಪೇರ್ ಆ್ಯಂಡ್ ರಿಕವರಿ ಮಾಡೋದು ಬಿಟ್ಟು ನೀವು ಅದಕ್ಕೆ ಆಹಾರ ಜಾಸ್ತಿಯಾಗಿ ಕೊಟ್ಟರೆ ಅದಕ್ಕೇನಾಗುತ್ತೆ, ಅದು ಒಂಥರ ಈ ಓವರ್ ಟೈಮ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಅದಕ್ಕೂ ಶ್ರಮ ಆಗುತ್ತೆ. ಆವಾಗ ಅಸಿಡಿಟಿ, ಆಮ್ಲೀಯತೆ,
ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ನಿದ್ದೆ ಸರಿ ಇಲ್ಲ, ತೂಕ ಜಾಸ್ತಿ ಆಗೋದು, ಫ್ಯಾಟಿ ಲಿವರು, ಬ್ಲಡ್ ಶುಗರ್ಸ್ ಹದಗೆಡೋದು, ಸೊ ಇವೆಲ್ಲ ಆಗ್ತಾ ಇರುತ್ತೆ. ಸೊ ಮಲಗೋದಕ್ಕೆ ಒಂದು 2 ರಿಂದ 3 ಅವರ್ ಮುಂಚೆ ನೀವು ಊಟ ಮಾಡಿರ್ಬೇಕು. ಈಗ ಉದಾಹರಣೆಗೆ 10:30ಗೆ ಮಲಗಬೇಕಂದ್ರೆ ಒಂದು 7:30 8 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮುಗಿಸ್ಬಿಡಿ. ಈ ಒಂದು ಸಿಂಪಲ್ ಚೇಂಜ್ ಇಂದ ಎಷ್ಟೊಂದು ಜನ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಇಂಪ್ರೂವ್ ಮಾಡ್ಕೊಬೋದು. ಕೆಲವರು ತೂಕ ಕಡಿಮೆ ಆಗ್ಬೇಕಂತ ಕಷ್ಟಪಡ್ತಾ ಇರ್ತಾರಲ್ಲ, ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಅದೇ ಫುಡ್ನ ನೀವು 10 ಗಂಟೆ ಮೇಲೆ ತಿಂದ್ರೆ ನಿಮ್ಮ ವೆಯ್ಟು ಅಷ್ಟು ಈಸಿಯಾಗಿ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ತಿನ್ನೋದು ರಾತ್ರಿ ಹೊತ್ತು ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದಾಗಲೂ ಅವ್ರಿಗೆ ಒಂಥರ ಅಲರ್ಟ್ನೆಸ್ ಇರುತ್ತೆ. ಈಗ ಎಷ್ಟೊಂದು ಜನ ಸಂಜೆ ಹೊತ್ತು ಏನು ತಿನ್ಬೇಕು, ನಾನು 5 ಗಂಟೆಗೆ ಏನೋ ಒಂದು ಸ್ನ್ಯಾಕ್ ತಿನ್ಬೇಕು ಅಂತ. ತುಂಬಾ ಈ ಸ್ನ್ಯಾಕಿಂಗ್ ಅನ್ನೋದು ತುಂಬಾ ಕಾಮನ್ ನಮ್ಮ ದೇಶದಲ್ಲಿ. ಸೊ ಎಷ್ಟೊಂದು ಜನ ಏನೋ ಒಂದು ದಿನ ಪೂರ್ತಿ ತಿಂತಾನೆ ಇರ್ತಾರೆ. ಕೆಲವರು ಬಿಸ್ಕೆಟ್ ಜೊತೆ ಟೀ ಅಥವಾ ಕಾಫಿ ಜೊತೆ ಬಿಸ್ಕೆಟು, ಚಿಪ್ಸು, ಸ್ವೀಟ್ಸು, ಇಂಥವೆಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಅದಕ್ಕೆ ಒಂದು ರೆಸ್ಟ್, ಒಂದು ಬ್ರೇಕ್ ಅಂತ ಕೊಡಬೇಕು. ಪ್ರತಿ ಸಾರಿ ತಿಂದಾಗ ಏನಾಗುತ್ತೆ, ಇನ್ಸುಲಿನ್ ಅನ್ನೋದು ರಿಲೀಸ್ ಆಗುತ್ತೆ ಫುಡ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ. ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಶರೀರದಲ್ಲಿ. ಸೊ ಈ ಡೈಜೆಷನ್ ಎಲ್ಲ ಒಂಥರ ರಿಪೀಟೆಡ್ ಆಗಿ ರೀಸ್ಟಾರ್ಟ್ ಆಗ್ತಾನೇ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೂ ಒಂದು 4-6 ಅವರ್ ಕೆಲವೊಂದು ಟೈಮು ರೆಸ್ಟು ಅದಕ್ಕೂ ಬೇಕಾಗುತ್ತೆ, ಆಹಾರ ಇಲ್ದೇನೆ. ಸೊ ಒಂದು ಸ್ಟ್ರಕ್ಚರ್ಡ್ ಆಗಿ ತಿನ್ಬೇಕು, ದಿನ ಪೂರ್ತಿ ತಿಂತಾ ಇರೋದಲ್ಲ. ನೀವು ನಿಜವಾಗ್ಲೂ ಸಂಜೆ 5 ಗಂಟೆ ನಾನು ಏನೋ ಒಂದು ತಿನ್ಲೇಬೇಕಂದ್ರೆ ಒಂದು ಬೌಲ್ ಆಫ್ ಏನೋ ಒಂದು ಹಣ್ಣು ತಗೊಳ್ಳಿ, ಅಥವಾ ಒಂದು ಹ್ಯಾಂಡ್ ಫುಲ್ ಆಫ್ ಈ ನಟ್ಸು, ಅದು ಬಾದಾಮಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಈ ಸಮೋಸ, ಬಜ್ಜಿ, ಪಕೋಡ, ಮಂಚೂರಿಯನ್ನು, ಸ್ವೀಟ್ಸ್ ಇಂಥದನ್ನ ತಿನ್ನೋ ಬದಲು ಇಂಥವೆಲ್ಲ ತಿಂದಾಗ ಏನಾಗುತ್ತೆ, ಸಂಜೆ ನಿಮಗೆ 7-7:30ಗೆ ನ್ಯಾಚುರಲಿ ಹಸಿವಾಗಲ್ಲ. ಯಾಕಂದ್ರೆ ಇವು ಹೆವಿ ಐಟಮ್ಸು ಹೊಟ್ಟೆಲಿ ಕೂತಿರುತ್ತೆ. ಸೊ ಹಾಗಾಗಿ ಅವರು ತಿನ್ನೋ ಡಿನ್ನರ್ನ ಡಿಲೇ ಮಾಡ್ತಾರೆ 10 ಗಂಟೆ ಹಿಂಗೆ. ಇದೊಂಥರ ಕೆಲವ್ರಿಗೆ ಒಂದು ಅಭ್ಯಾಸ ಆಗ್ಬಿಡುತ್ತೆ, ಹ್ಯಾಬಿಟ್. ಈಗ ಎಷ್ಟೊಂದು ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೇಳ್ತಾ ಇರ್ತಾರೆ ನನ್ನ ಪೇಷಂಟ್ಸ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಅದೇನು ಮ್ಯಾಜಿಕ್ ಅಲ್ಲ, ಎಲ್ಲರಿಗೂ ಸೂಟ್ ಆಗಲ್ಲ. ಅದ್ರದ್ದು ಬೆನಿಫಿಟ್ ಬರೋದು ತಿಂಡಿನ ಸ್ಕಿಪ್ ಮಾಡೋದ್ರಿಂದ ಅಲ್ಲ, ರಾತ್ರಿ ಹೊತ್ತು ಲೇಟ್ ನೈಟ್ ತಿಂತಾರಲ್ಲ ಅದನ್ನ ಅವಾಯ್ಡ್ ಮಾಡೋದ್ರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಕ್ಚುಲಿ ಬೆನಿಫಿಟ್ ಬರೋದು. ಎಷ್ಟೊಂದು ಜನ ತಿಂಡಿ ಸ್ಕಿಪ್ ಮಾಡ್ಬಿಟ್ಟು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗಲ್ಲ. ಅದ್ರ ಬದಲು ನೀವು ತಿಂಡಿ ಚೆನ್ನಾಗಿ ತಗೊಂಡು ರಾತ್ರಿ ಊಟನ ಬೇಗ ತಗೊಳ್ಳಿ, ಬೇಕಾದ್ರೆ ಒಂದು ಊಟನ ಮಿಸ್ ಮಾಡ್ಕೊಬೋದು. ಸೊ ಈ ಅರ್ಲಿ ಡಿನ್ನರ್ ಅನ್ನೋದು ಇದೆಯಲ್ಲ, ರಾತ್ರಿ ಊಟ, ಅದು ತುಂಬಾ ಇಂಪಾರ್ಟೆಂಟು. ಈಗ ನಾನು ಹೇಳೋ ಒಂದು ಟೈಮ್ ಸ್ಕೆಡ್ಯೂಲ್ ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ, ತಿಂಡಿ 7:30ಯಿಂದ 8 ಗಂಟೆಗೆ ಬೆಳಿಗ್ಗೆ, ಆಮೇಲೆ ಮಧ್ಯಾಹ್ನದ ಊಟ 1 ಗಂಟೆ ಅಷ್ಟೊತ್ತಿಗೆ. ನೀವು ಸಂಜೆ ಹೊತ್ತು ಸ್ವಲ್ಪ ಏನೋ ಸ್ನ್ಯಾಕ್ ತೊಗೊತೀರ, ಒಂದು ಸ್ವಲ್ಪ ಹಣ್ಣು, ಒಂದು ಗ್ಲಾಸ್ ಹಾಲು, ಅಥವಾ ಕೆಲವೊಂದು ಬಾದಾಮಿ, ವಾಲ್ನಟ್ಸ್ ಇದ್ವು. 7:30 8 ಗಂಟೆಗೆಲ್ಲ ಊಟ ಮುಗಿಸ್ಬಿಡಿ. ಊಟ ಮುಗಿಸಿದ ಮೇಲೆ ಒಂದು 20 ನಿಮಿಷ ಅಷ್ಟು ವಾಕು. ಈ ಥರದ್ದೆಲ್ಲ ಮಾಡಿದ್ರೆ ನಿಮ್ಮ ಹಲವಾರು ಡೈಜೆಸ್ಟಿವ್ ಹೆಲ್ತ್ ಸಮಸ್ಯೆಗಳು ಅದಾಗದೇ ಕಡಿಮೆ ಆಗ್ತಾ ಇರುತ್ತೆ. 10:30ಗೆಲ್ಲ ಮಲ್ಕೊಳಕ್ ನೋಡಿ, ಒಂದು 7 ಅವರ್ ನಿದ್ದೆ ಅನ್ನೋದು ಚೆನ್ನಾಗಿರಲಿ. ಸೊ ಈ ವಿಡಿಯೋಲಿ ನೀವು ಒಂದು ಮೆಸೇಜ್ನ ನೀವು ಫಾಲೋ ಮಾಡ್ತೀನಿ ಅಂದ್ರೆ, ವರ್ಸ್ಟ್ ಮೀಲ್ ಆಫ್ ದ ಡೇ ಇರುತ್ತಲ್ಲ, ಅದು ತಿಂಡಿ ಅಲ್ಲ, ಮಧ್ಯಾಹ್ನದ ಊಟ ಅಲ್ಲ, ಲೇಟ್ ನೈಟ್ ರಾತ್ರಿ ಊಟ. ಎಷ್ಟೊಂದು ಜನ ನಮ್ಮ ಕಂಟ್ರಿಲಿ ಏನ್ ತಿನ್ಬೇಕು ಅಂತ, ಏನ್ ತಿನ್ಬಾರ್ದು ಅನ್ನೋದು ನೋಡ್ತಾ ಇರ್ತಾರೆ. ಯಾವ ಟೈಮಿಗೆ ತಿನ್ಬೇಕು ಅನ್ನೋದನ್ನ ಎಷ್ಟೊಂದು ಜನ ನೋಡೋಲ್ಲ. ಯಾಕಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ 2 ಇಂಪಾರ್ಟೆಂಟ್, ಆಹಾರನೂ ಇಂಪಾರ್ಟೆಂಟು, ಟೈಮಿಂಗ್ ಇಂಪಾರ್ಟೆಂಟು. ಸೊ ನೀವು ರಾತ್ರಿ ತಿಂತಾರೋ ಆಹಾರನ 1 ಅವರ್ ಮುಂಚೆ ತಿಂದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ತಿಂಗಳು ನೀವೇ ನೋಡಿ ನಿಮ್ಮ ಡೈಜೆಷನ್ ಯಾವ ಥರ ಇಂಪ್ರೂವ್ ಆಗುತ್ತೆ, ನಿದ್ದೆ ಯಾವ ಥರ ಇಂಪ್ರೂವ್ ಆಗುತ್ತೆ, ನಿಮ್ಮ ಶಕ್ತಿ, ಎನರ್ಜಿ ಲೆವೆಲ್ಸ್ ಯಾವ ಥರ ಇಂಪ್ರೂವ್ ಆಗುತ್ತೆ, ಹಲವಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಅದಾಗದೇ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಟೈಮ್ ಹೆಲ್ತಿಯೆಸ್ಟ್ ಡಯಟ್ ಅಂತೇಳಿ ಯಾವುದೋ ಓಟ್ಸಿಂದ ಮಿಲೆಟ್ಸಿಂದ ಇನ್ನೊಂದು ಅದನ್ನೆಲ್ಲ ಚೇಂಜ್ ಮಾಡೋದು, ಪ್ರೋಟೀನ್ ಚೇಂಜ್ ಮಾಡೋದಲ್ಲ. ಯಾವ ಟೈಮಿಗೆ ತಿಂತಾ ಇರೋದ, ಒಂದು ಡಿಸಿಪ್ಲಿನ್, ಒಂದು ಸ್ಟ್ರಕ್ಚರ್ ಅನ್ನೋದು ಇರಬೇಕಷ್ಟೇ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಡೈಜೆಸ್ಟಿವ್ ಹೆಲ್ತ್ ವಿಡಿಯೋಸ್ನ ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದ.